ನೋಡಿ, ಚೆನ್ನಾಗಿರೋ ತನಕ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಒಂದು ಸರಿ ಏನಾದರೂ ಪರಿಸ್ಥಿತಿ ಕಡೆಗೆ ಶುರುವಾಯಿತು ಅಂತಂದರೆ ಎಲ್ಲವೂ ಕೂಡ ಅಧ್ವಾನ. ಎಷ್ಟರ ಮಟ್ಟಿಗೆ ಆವರಿಸ್ಕೊಂಡ್ಬಿಡುತ್ತೆ ನಿಮಗೆ ಒಂದು ಲೆಕ್ಕದಲ್ಲಿ ವಿಧಿ ಅಂತಂತಂದರೆ ಎಲ್ಲಿ ಕಾಲಿಟ್ಟರು ಕೂಡ ಎಡವಟ್ಟುಗಳೇ. ನೋಡಿ, ನಾನು ಹೇಳ್ತಾ ಇದ್ದೆ ನಿನ್ನೆ, ಈ ದುರದೃಷ್ಟದಲ್ಲೂ ಅಲ್ಲಲ್ಲಿ ಅದೃಷ್ಟ ಕಾಣ್ತಾ ಇತ್ತು. ಈ ಆಗಬಾರ್ದು ಆಗೋಯಿತು, ಅದೆಲ್ಲ ಆದಮೇಲೂ ಕೂಡ ವ್ಯವಸ್ಥೆಗಳಾಗಿತ್ತು ಒಳಗಿಂದೊಳಗೇ, ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಅತಿಯಾದ ಹುಚ್ಚಾಟ, ಇದಕ್ಕೇನು ಮಾಡೋಕ್ಕೆ ಸಾಧ್ಯ? ಈಗ ನೋಡಿ, ಬಳ್ಳಾರಿ ಸೆಂಟ್ರಲ್ ಜೈಲ್ ನೋಡಿ ಶಾಕ್ ಆದ್ರಂತೆ. ಫಸ್ಟ್ ಗೇಟ್ ಎಂಟ್ರಿ ಆಗ್ತಾನೆ ಆ ಸೆಲ್ ನೋಡಿ ತಲೆ ಚಚ್ಚಕೊಳ್ಳುವಂಥ ಸ್ಥಿತಿ. ಹೈ ಸೆಕ್ಯೂರಿಟಿ ಸೆಲ್. ಅದನ್ನು ಕಂಡು ಆರೋಪಿ ದರ್ಶನ್ ಒಂದು ಲೆಕ್ಕದಲ್ಲಿ ದಂಗ ಬಡಿದು ಬಿಟ್ರು. ಸಾಮಾನ್ಯನಾ? ಈ ಬಳ್ಳಾರಿ ಜೈಲಿದೆಯಲ್ಲ, ಈ ಬಳ್ಳಾರಿ ಜೈಲಿಗೆ ಒಂದು ದೊಡ್ಡ ಇತಿಹಾಸ ಇದೆ. ಇದನ್ನು ಈ ಕಡೆ ಭಾಗದ, ಅಂದರೆ ಈ ದಕ್ಷಿಣ ಭಾರತ ಭಾಗದ ಈ ಕಾಲಾಪಾನಿ ಜೈಲ್ ಅಂತ ಕರಿತಾ ಇದ್ರು. ಇಲ್ಲಿ ಈ ಮೂರು ಕಡೆಗೆ ಈ ಪಾಸಿ ಹಾಕುವಂಥ ಸ್ಥಳಗಳಿದೆ. ಭಾಳ ಜನಗಳಿಗೆ ಗೊತ್ತಿರಲಿಕ್ಕಿಲ್ಲ ಬಹುಶಃ. ಎಂಥ ಸ್ಥಿತಿ ನೋಡಿ ದರ್ಶನ್ದು. ಇದೇ ದರ್ಶನ್ ಇದೇ ಜೈಲಲ್ಲಿ ಹಿಂದೆ ಶೂಟಿಂಗಲ್ಲಿ ಪಾಲ್ಗೊಂಡಿದ್ದಾರೆ. ಅದೇ ಜೈಲಿಗೆ ಇವತ್ತು ಅವರು ಅತಿಥಿ. ಎಂಥ ಸ್ಥಿತಿ ನೋಡಿ. ವಿಚಾರಣಾಧೀನ ಕೈದಿ. ಇದಕ್ಕಿಂತ ದುರಂತ ಇನ್ನೊಂದಿದೆಯಾ? ಬಹುಶಃ ಏನು ಅಂತಂದರೆ, ಯಾರೂ ಕೂಡ ಈಗ ರಿಸ್ಕ್ ತಗೊಳ್ಳೋಂಥ ಸ್ಥಿತಿಲಿಲ್ಲ. ಸರ್ಕಾರವೇ ತಲೆ ತಗ್ಗಿಸೋಷ್ಟರ ಮಟ್ಟಿಗೆ ನಡೆದು ಬಿಡ್ತಿದೆ ಎಲ್ಲದೂ ಕೂಡ. ಯಾರಿಗೂ ಕೂಡ ಈ ಉತ್ತರ ಕೊಡುವಂಥ ಸ್ಥಿತಿಲಿ ಇಲ್ಲವೇ ಇಲ್ಲ. ಹೀಗಾಗಿ ಮೊದಲಿನ ರೀತಿಯಲ್ಲಿ ಪರಿಸ್ಥಿತಿ ಇರಲ್ಲ. ಇದೆಲ್ಲದರ ಜೊತೆಗೆ ಒಂದು ಬಿಗ್ ಇಂಪ್ಯಾಕ್ಟನ್ನು ನಾವು ತೋರಿಸ್ತಾ ಇದ್ದೀವಿ. ದರ್ಶನ್ ಶಿಫ್ಟ್ ಸಂದರ್ಭದಲ್ಲಿ ಏನೇನು ಸವಲತ್ತುಗಳನ್ನು ಒದಗಿಸಿಕೊಡಲಾಯಿತು, ಬೆಂಗಾವಲ ಸಿಬ್ಬಂದಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ನೋಟಿಸನ್ನು ಜಾರಿ ಮಾಡಲಾಗಿದೆ. ಕಾರಾಗೃಹ ಇಲಾಖೆಯ DGPಗೆ ಪತ್ರ ಬರೆಯಲಾಗಿದೆ. ಯಾಕಂದರೆ ಉತ್ತರ ವಲಯ DIG ಶೇಷ ಅವರಿಂದ ಪತ್ರ. ಯಾಕೆ ನೀವು ಕೆಲವೊಂದು ವಸ್ತುಗಳನ್ನು, ಸ್ವಂತ ವಸ್ತುಗಳನ್ನು ನೀವು ತಗೊಂಡು ಹೋಗೋಕ್ಕೆ ಬಿಟ್ರಿ? ಇಲ್ಲೇ ಅದನ್ನು ತಡೆ ಹಿಡಿಬೇಕಾಯಿತು. ಅದು ಬೆಡ್ಶೀಟ್ ಆಗಿರ್ಬೋದು, ಕೂಲಿಂಗ್ ಗ್ಲಾಸ್ ಆಗಿರ್ಬೋದು, ಬ್ರ್ಯಾಂಡೆಡ್ ಟಿ ಶರ್ಟ್ ಆಗಿರ್ಬೋದು. ಸೊ ಇದೆಲ್ಲದೂ ಕೂಡ ಈ ಕೈಗೆ ಬ್ಯಾಂಡೇಜ್ ಸುತ್ತಿರುವಂಥದ್ದು ಬಹುಶಃ ಅದು ತೀರ ನೋವಿದೆ ಗೀವಿದೆ ಅಂತಂತಂದರೆ ಅದಕ್ಕೆ ಅಲೋ ಮಾಡಲೇಬೇಕಾಗತ್ತೆ ಬಿಡಿ, ಪ್ರಶ್ನೆ ಬೇರೆ. ಯಾಕಂದರೆ ಇನ್ನೂ ಕೂಡ ವಿಚಾರಣಾ ದಿನ ಕೈದಿ. ಹೀಗಾಗಿ ಕೆಲವೊಂದಕ್ಕೆ ಅವಕಾಶಗಳಿದೆ, ಪ್ರಶ್ನೆ ಬೇರೆ. ಆದರೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಎಕ್ಸ್ಪ್ಲನೇಷನ್ ಕೊಡಿ ಅಂತ ಹೇಳಿ ಶೇಷ ಅವರು ಪತ್ರ ಬರೆದಿದ್ದಾರೆ. ಇಲ್ಲೂ ಕೂಡ ಸಂಕಷ್ಟ ನೋಡಿ. ಯಾಕೆ ಈ ಸಣ್ಣ ಸಣ್ಣ ಸಂಗತಿಗಳು ಕೂಡ ದೊಡ್ಡದಾಗ್ಬಿಡುತ್ತೆ ಅಂತಂತಂದರೆ, ಈ ಎಲ್ಲೆಲ್ಲೂ ಕೂಡ ದರ್ಶನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಮುಲಾಜ್ ತೋರಿಸ್ತಾ ಇಲ್ಲ ಅನ್ನುವಂಥ ಸಂದೇಶ ರವಾನೆ ಆಗಬೇಕು. ಅರ್ಥ ಮಾಡ್ಕೊಳ್ಳಿ. ಅದು ಎಲ್ಲೂ ಕೂಡ ಮುಲಾಜಿಲ್ಲ, ನಾವು ಕ್ರಮ ಜರುಗಿಸ್ತೀವಿ ಅನ್ನುವಂಥ ಸಂದೇಶ. ನಾಳೆ ಯಾರೇ ಹೆಲ್ಪ್ ಮಾಡಿದ್ರೂ ಕೂಡ ಅವರಿಗೆ ಕಾದಿದೆ ಅನ್ನುವಂಥ ಸಂದೇಶ ರವಾನೆ ಆಗಬೇಕು. ಹಿಂಗಾಗಿನೇ ಖಡಕ್ ರೂಲ್ಸ್ಗಳನ್ನು ಜಾರಿಗೊಳಿಸಲಾಗಿದೆ ಜೈಲಲ್ಲಿ. ಉತ್ತರ ವಲಯ DIG ಆದೇಶ ಕೊಟ್ಟಿದ್ದಾರೆ. ಏನೇನು ರೂಲ್ಸ್ ಅದು? ಅವರು ಇವರು ಬಂದು ಭೇಟಿ ಮಾಡೋಂಗಿಲ್ಲ, ರಾಜಕಾರಣಿಗಳು ಬರೋಂಗಿಲ್ಲ, ಅಭಿಮಾನಿಗಳು ಬರೋಂಗಿಲ್ಲ, ಪತ್ನಿ ಮತ್ತು ರಕ್ತ ಸಂಬಂಧಿಕರು ಮಾತ್ರ ಬರಬಹುದು, ಸಂಬಂಧಪಟ್ಟಂಥ ವಕೀಲರು ಮಾತ್ರ ಬರಬಹುದು, ಅನಗತ್ಯವಾಗಿ ಎಲ್ರಿಗೂ ಎಂಟ್ರಿ ಇಲ್ಲ, ರಾಜಕಾರಣಿಗಳು ಒಳಗಡೆಗೆ ಬರಂಗೇ ಇಲ್ಲ. ಇದು ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಆಗ್ತಿದ್ದಂಗೆ ಈಗ ಒಂದಷ್ಟು ರೂಲ್ಸು ರೆಗ್ಯುಲೇಷನ್ಸ್ಗಳು ಬಂದಿವೆ. ಅಂದರೆ ಇದೆಲ್ಲದೂ ಕೂಡ ನಾನು ಹೇಳ್ತಾ ಇದ್ದೀನಿ ನಿಮಗೆ, ಇನ್ನು ನಡೆಯಲ್ಲ ಜಾಸ್ತಿ ಇಂಥವೆಲ್ಲವೂ ಕೂಡ ಅನ್ನುವಂಥ ಸಂದೇಶ. ಯಾರ್ಯಾರು ಅವರು ಇವರು ಬಂದು ಹೋಗಂಗಿಲ್ಲ, ನಟರು ಬರೋಂಗಿಲ್ಲ, ರಾಜಕೀಯ ನಾಯಕರುಗಳಿಗೆ ಎಂಟ್ರಿ ಇಲ್ಲ, ಪತ್ನಿ ಬರಬಹುದು, ರಕ್ತ ಸಂಬಂಧಿಗಳು ಬರ್ಬೋದು, ಸಂಬಂಧಪಟ್ಟಂಥ ವಕೀಲರು ಮಾತ್ರ ಬರಬಹುದು, ಬೇರೆಯವರಿಗೆ ಅವಕಾಶ ಇಲ್ಲ. ನೋಡಿ ಎಷ್ಟರ ಮಟ್ಟಿಗೆ ಇಲ್ಲಿಂದ ಸಂಕಷ್ಟ ಶುರುವಾಗುತ್ತೆ ಅನ್ಬೋದು. ಯಾಕಂದರೆ ಈ ಹೊರಗಡೆ ನಿಂತು ನಾವು ಹೇಳ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ ಸ್ಥಿತಿಗತಿಗಳನ್ನ, ಅಯ್ಯೋ ಬಿಡ್ರಿ ಒಳಗೆ ಎಲ್ಲ ವ್ಯವಸ್ಥೆಗಳಾಗಿರ್ತವೆ ಅಂತ. ಆದರೆ ಇಷ್ಟೊಂದು ಮುಜುಗರದ ಸ್ಥಿತಿಗೆ ಹೋದಂಥ ಸಂದರ್ಭದಲ್ಲಿ ಮತ್ತೆ ಯಾರೂ ಕೂಡ ಅದನ್ನು ಮಾಡುವಂಥ ಧೈರ್ಯ ತೋರಿಸಲ್ಲ. ಈಗಾಗಲೇ ನಾವು ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ, ಜಮೀರ್ ಅಹಮದ್ ಖಾನ್ ಹೆಸರು ಕೇಳಿ ಬರ್ತಾ ಇದೆ. ಭಾಳ ಆತ್ಮೀಯರು, ಅಲ್ಲಿ ವ್ಯವಸ್ಥೆ ಮಾಡ್ತಾರೆ ಬಿಡ್ರಿ ಅನ್ನುವಂಥ ಪ್ರಶ್ನೆಗಳು. ಅವೆಲ್ಲ ಸಾಧ್ಯ ಇಲ್ಲ ಇನ್ನು. ಜೊತೆಗೇನು ಅಂತಂದರೆ CCTV ಕ್ಯಾಮ್ರಾಗಳು ಕಾಯ್ತಾ ಇರ್ತವೆ. ಪ್ರತಿದಿನ ಅದರ ವಿವರಗಳನ್ನು ಸಂಬಂಧಪಟ್ಟಂಥವ್ರಿಗೆ ಕೊಡಬೇಕು. ನಿಷೇಧಿತ ವಸ್ತುಗಳು, ಸಿಗರೇಟ್ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಅದು ಯಾವುದೂ ಕೂಡ ಒಳಗಡೆ ಹೋಗಬಾರ್ದು. ಪ್ರತಿನಿತ್ಯ CCTV ದೃಶ್ಯಗಳ ಪರಿಶೀಲನೆ ಆಗುತ್ತೆ.
ಈ ಬಾಡಿ ಕ್ಯಾಮ್ರಾ ಇದೆಯಲ್ಲ ಅದರಲ್ಲಿ ದೃಶ್ಯ ಅನ್ನುವ ಸೆರೆ ಅನ್ನುವಂಥದ್ದು ಕಡ್ಡಾಯ. ಯಾರು ಅವರು ಇವರು ಬಂದು ಒಳಗಡೆಗೆ ಬರಬಾರ್ದು, ಪಟ್ಟಾಂಗ ಹೊಡಿಬಾರ್ದು, ಎಲ್ರಿಗೂ ಅವಕಾಶಗಳಿಲ್ಲ. ಸಂಬಂಧಪಟ್ಟಂಥ ವಕೀಲರು ಮಾತ್ರ ಬರಬಹುದು, ರಕ್ತ ಸಂಬಂಧಿಗಳು ಮಾತ್ರ ಬರಬಹುದು, ಅವರ ಪತ್ನಿ ಮಾತ್ರ ಬರಬಹುದು. ಬರೋರ್ನೂ ಕೂಡ ವಿಪರೀತವಾಗಿ ಕಡ್ಡಾಯವಾಗಿ ತಪಾಸಣೆ ಮಾಡಿ ಸೋಸೆನೇ ಒಳಗಡೆ ಬಿಡೋದು. ಏನಾದರೂ ಒಂದು ವಿಚಾರದಲ್ಲಿ ಸಿಕ್ಕಾಕೊಂಡ್ರೂ ಕೂಡ ನಿರ್ದಾಕ್ಷಿಣ್ಯವಾದಂಥ ಕ್ರಮಗಳನ್ನು ಜರುಗಿಸಲಾಗುತ್ತೆ. ನಾನು ಹೇಳ್ತಾ ಇದ್ದೆ, ಈ ನಡೆಯುವಂಥ ಸಂದರ್ಭದಲ್ಲಿದೆಯಲ್ಲ, ನಡೆಯುವಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ನಡೆದು ಹೋಗಿಬಿಡುತ್ತೆ. ಆದರೆ ಸ್ವಲ್ಪ ಎಡವಟ್ಟಾಯಿತು ಅಂತಂದರೆ ಎಲ್ಲವೂ ಕೂಡ ಎಡವಟ್ಟೆ. ದರ್ಶನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗಿರುವಂಥದ್ದು ಅದನ್ನೇ. ಎಲ್ಲ ಕಡೆಗೆ ಅತಿರೇಕಗಳೇ, ಅಭಿಮಾನಿಗಳ ಅಭಿಮಾನವೂ ಅತಿರೇಕ, ಎಲ್ಲವೂ ಅತಿರೇಕವೇ. ಆ ಅತಿರೇಕ ಇವತ್ತು ಅತಿಯಾದಂಥ ಅಪಾಯವನ್ನು ತಂದಿಟ್ಟಿದೆ ನೋಡಿ. ಎಂಥ ಸ್ಥಿತಿ.